ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇದು ನಿಮಗೋಸ್ಕರ ಒಂದು ಗುಡ್ ನ್ಯೂಸ್ ಅನ್ನ ತೆಗೆದುಕೊಂಡು ಬಂದಿದ್ದೇನೆ. ಹೌದು ಸ್ನೇಹಿತರೆ, ಸರ್ಕಾರದಿಂದ 3 ಲಕ್ಷದವರೆಗೂ ಸಹಾಯಧನವನ್ನ ಕೊಡ್ತಾ ಇದ್ದಾರೆ. ಇದು ಸಹಾಯಧನ ಬಂದ್ಬಿಟ್ಟು ಗೌರ್ಮೆಂಟ್ ಕಡೆಯಿಂದಾನೇ ಕೊಡ್ತಾ ಇರತಕ್ಕಂಥದ್ದು. ಅಂದ್ರೆ ನಿಮ್ಗೆ ಫ್ರೀ ಆಗಿ ಅಮೌಂಟ್ ಅನ್ನ ಕೊಡ್ತಾರೆ 3 ಲಕ್ಷದವರೆಗೂ. ಸೊ ನೀವು ಏನ್ ಮಾಡ್ಬೇಕು, ಹೇಗೆ ಅರ್ಜಿ ಸಲ್ಲಿಸಬೇಕು, ಹಾಗೆ ಏನಕ್ಕೆಲ್ಲ ಕೊಡ್ತಾ ಇದ್ದಾರೆ, ಸೊ ನೀವು ಎಲ್ಲಿ ಅರ್ಜಿನ ಸಲ್ಲಿಸಬೇಕು, ಆಮೇಲೆ ಎಷ್ಟು ಕೊಡ್ತಾರೆ, ಆಮೇಲೆ ಕ್ಯಾಟಗರಿ ವೈಸು ಕೊಡ್ತಾರಾ ಅಂತ ಅದ್ರ ಬಗ್ಗೆನೂ ಕೂಡ ಫುಲ್ ಇನ್ಫಾರ್ಮೇಶನ್ ಅನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಈ ವಿಡಿಯೋನ ಕೊನೆವರೆಗೂ ನೋಡಿ. ನೀವಿನ್ನು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕುವಂತಹ ವಿಡಿಯೋಗಳು ನಿಮಗೆ ಮೊದಲನೇದಾಗಿ ನೋಟಿಫಿಕೇಶನ್ ಮೂಲಕ ಮೊದಲು ತಲುಪುತ್ತವೆ. ಸೊ ಈ ತರ ಇನ್ಫಾರ್ಮೇಶನ್ ಅನ್ನು ನೀವು ಬೇಗನೆ ಪಡೆದುಕೊಳ್ಬಹುದಾಗಿದೆ. ಇದು ಏನಂತ ನೋಡೋದಿದ್ರೆ ಗುಡ್ ನ್ಯೂಸ್. ಸರ್ಕಾರದಿಂದ 3 ಲಕ್ಷದವರೆಗೂ ಸಹಾಯಧನವನ್ನ ಕೊಡ್ತಾ ಇದ್ದಾರೆ. ಇದು ಯೋಜನೆ ಬಂದ್ಬಿಟ್ಟು ಕೃಷಿ ಯೋಜನೆ ಸಹಾಯಧನ ಅಂತ ಹೇಳ್ಬಿಟ್ಟು, ಇದು ಬಂದ್ಬಿಟ್ಟು ಕೃಷಿ ಯಾರು ಮಾಡ್ತಾರೆ ಅಂದ್ರೆ ವ್ಯವಸಾಯ ಯಾರು ಮಾಡ್ತಾರೆ, ಸೊ ಅಂತವ್ರಿಗೆ ಇದು ಕೊಡ್ತಕ್ಕಂತಹ ಒಂದು ಯೋಜನೆ ಆಗಿದೆ. ಈಗಿನ ಕಾಲದಲ್ಲಿ ನೀವು ನೋಡಿರ್ಬೋದು, ಹಳ್ಳಿಗಳಲ್ಲಿ ವ್ಯವಸಾಯ ಮಾಡ್ತಾ ಇರ್ತಾರೆ. ಕೆಲಸ ಮಾಡೋದಕ್ಕೆ ಅಲ್ಲಿ ಆಳುಗಳು ಸಿಗೋದಿಲ್ಲ. ಎಲ್ಲ ಬಂದ್ಬಿಟ್ಟು ಸಿಟಿಯಲ್ಲಿ ಸೆಟ್ಲ್ ಆಗಿರ್ತಾರೆ. ಸಿಟಿಯಲ್ಲಿ ಒಳ್ಳೆ ಸ್ಯಾಲ್ರಿ ಸಿಗುತ್ತದೆ, ಹಾಗೆ ಒಳ್ಳೆಯ ಒಂದು ಜೀವನನ ಲೀಡ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಎಲ್ಲ ಸಿಟಿಗೆ ಬಂದು ಸೇರ್ಕೊಂಡಿರ್ತಾರೆ. ಸೊ ಇಂತಹ ಕಾರಣವನ್ನ ನೋಡ್ಕೊಂಡು ಸರ್ಕಾರದವರು ಕೃಷಿ ಮಾಡುವವರಿಗೆ ಏನಾದರೂ ಹೆಲ್ಪ್ ಮಾಡಬೇಕು ಅಂತ ಒಂದು ಯೋಜನೆಯನ್ನ ಇಲ್ಲಿ ತೆಗೆದುಕೊಂಡು ಬಂದಿದ್ದಾರೆ. ಸೊ ಅದಕ್ಕೋಸ್ಕರ ಕೃಷಿ ಮಾಡೋರಿಗೆ ಸ್ವಲ್ಪ ಸಹಾಯಧನನ ಕೊಡೋದ್ರಿಂದ ಅವ್ರಿಗೆ ಹೆಲ್ಪ್ ಆಗುತ್ತದೆ, ಹಾಗೆ ಕೃಷಿನೂ ಕೂಡ ಮುಂದುವರ್ಸ್ಕೊಂಡು ಹೋಗ್ತಾರೆ ಅಂತ ಒಂದು ಯೋಜನೆಯನ್ನ ಇವರು ಮಾಡಿದ್ದಾರೆ ಸರ್ಕಾರದಿಂದ. ಸೊ ನಿಮ್ಗೆ ಸರ್ಕಾರದಿಂದ ಬರೋ ಅಮೌಂಟ್ ಆಗಿರೋದ್ರಿಂದ ನಿಮ್ಗೆ ಯಾವುದೇ ರೀತಿಯ ಮೋಸ ವಂಚನೆ ಆಗೋದಿಲ್ಲ. ಸೊ ಇವಾಗ ನಾವು ಏನಕ್ಕೆ ಕೊಡ್ತಾ ಇದಾರೆ ಈ 3 ಲಕ್ಷ ಅಂತ ನೋಡೋದಾದ್ರೆ, ಕೃಷಿಯಲ್ಲಿ ನೀವು ಟ್ರ್ಯಾಕ್ಟರ್ ತಗೊಂತೀನ ಅಂದ್ಕೊಳ್ರಿ, ನಿಮ್ಗೆ ಟ್ರ್ಯಾಕ್ಟರ್ ತಗೊಂಡ್ರೆ 3 ಲಕ್ಷವರೆಗೂ ಕೊಡ್ತಾರೆ. ಅಥವಾ ಟಿಲ್ಲರ್ ಅನ್ನ ತೆಗೆದುಕೊಂಡ್ರೆ, ಅಥವಾ ಟಾರ್ಪಲಿಂಗ್ ಅನ್ನ ತೆಗೆದುಕೊಂಡ್ರೆ, ಅಥವಾ ಸ್ಪ್ರೇ ಏನಾದ್ರು ತೆಗೆದುಕೊಂಡ್ರೆ, ಹಾಗೆ ಬಿತ್ತನೆ ಯಂತ್ರಗಳು, ನೀವು ಕಡಲೆ ಬೀಜ ಬಿತ್ತನೆ ಯಂತ್ರಗಳು ಏನೆಲ್ಲ ಬೇಕಾಗಿರ್ತವೆ ಅಂತದಕ್ಕೆ ನೀವು ಯೂಸ್ ಅನ್ನ ಮಾಡ್ಕೊಳ್ಬಹುದಾಗಿದೆ. ಹಾಗೆ ಕಟಾವ್ ಮಾಡೋದಕ್ಕೆ ಬರ್ತಕ್ಕಂತಹ ವಸ್ತುಗಳು ಅಂದ್ರೆ ಯಂತ್ರೋಪಕರಣಗಳು, ಅದಕ್ಕೂ ಕೂಡ ಸಬ್ಸಿಡಿಯನ್ನ ಕೊಡ್ತಾ ಇದ್ದಾರೆ. ಟೋಟಲ್ ಆಗಿ ಇವರು 3 ಲಕ್ಷದವರೆಗೂ ಕೊಡ್ತಾ ಇದ್ದಾರೆ ಸಬ್ಸಿಡಿಯನ್ನ. ಅದರಲ್ಲಿ SC/ST ರೈತರಿಗೆ 90% ವರೆಗೂ ಈ ಒಂದು ಸಬ್ಸಿಡಿಯನ್ನ ಕೊಡ್ತಾರೆ. ಹಾಗೆ ಸಾಮಾನ್ಯ ಜನರಿಗೆ 50% ಸಬ್ಸಿಡಿನ ಕೊಡ್ತಾರೆ. ಅಂದ್ರೆ ನೀವು SC/ST ಆಗಿದ್ರೆ 90% ವರೆಗೂ ನೀವು ಅಮೌಂಟ್ ಅನ್ನ ಅವರು ಕೊಡ್ತಾರೆ. ಹಾಗೆ ನೀವು ಜಸ್ಟ್ 10% ಮಾತ್ರನೇ ಕೊಡ್ತಕ್ಕಂಥದ್ದು. ಇವಾಗ ಒಂದು ವೇಳೆ ನೀವೇನಾದ್ರೂ ಪರ್ಚೇಸ್ ಮಾಡಿದ್ರ ಯಂತ್ರೋಪಕರಣ ಅನ್ಕೊಳ್ಳಿ, 1 ಲಕ್ಷ ರೂಪಾಯಿದು ಯಂತ್ರ ಪರ್ಚೇಸ್ ಮಾಡಿದ್ರ ಅನ್ಕೊಳ್ಳಿ, 90,000ನ ಸಬ್ಸಿಡಿ ಆಗಿ ಕೊಡ್ತಾರೆ ಅವರು. ನೀವು ಜಸ್ಟ್ 10,000ನ ಕಟ್ಟಬೇಕಾಗಿರ್ತದೆ ಅಷ್ಟೇ. ಸೊ ನೀವು ಆರಾಮಾಗಿ ಈ ತರ ಒಂದು ಏನು ಹೇಳ್ತಾರೆ ಅದನ್ನ ತೆಗೆದುಕೊಳ್ಬಹುದಾಗಿದೆ ಒಂದು ಸಬ್ಸಿಡಿಯನ್ನ. ಹಾಗೆ ಯಾವ್ಯಾವ ಯಂತ್ರೋಪಕರಣ ಅಂತ ನೋಡಿದ್ರೆ, ಟ್ರ್ಯಾಕ್ಟರ್ ಅಲ್ಲಿ ನೇಗಿಲು ಬರುತ್ತಲ್ಲ, ಕಲ್ಟಿವೇಟರ್ ಅಂತೀವಲ್ಲ, ಸೊ ಅದನ್ನು ಕೊಡ್ತಾರೆ. ನೆಕ್ಸ್ಟ್ ಟಿಲ್ಲರ್ ಗಳನ್ನ ಕೊಡ್ತಾರೆ. ಟಿಲ್ಲರ್ ಅಂದ್ರೆ ನೀವು ಭತ್ತ ನಾಟಿ ಮಾಡೋದಕ್ಕೆ ಅಂತ ಎಲ್ಲ ಬರ್ತಾವಲ್ಲ, ಸೊ ಅಂತದಕ್ಕೆ ಕೊಡ್ತಾರೆ. ಹಾಗೆ ಬಿತ್ತನೆಯ ಯಂತ್ರಗಳು, ಬಿತ್ತನೆ ಅಂದ್ರೆ ಇವಾಗ ಕಡಲೆ ಬೀಜ, ರಾಗಿ, ಸೊ ಈ ತರ ನೀವೇನಾದ್ರೂ ಬಿತ್ತನೆ ಮಾಡ್ತೀರಾ ಅಂದ್ರೆ ಅದಕ್ಕೂ ಕೂಡ ಯಂತ್ರೋಪಕರಣಗಳನ್ನ ತೆಗೆದುಕೊಳ್ಳೋದಕ್ಕೆ ಸಬ್ಸಿಡಿಯನ್ನ ಕೊಡ್ತಾರೆ. ನೆಕ್ಸ್ಟ್ ಕಟಾವ್ ಮಾಡೋದಕ್ಕೆ ಅಥವಾ ಕೊಯ್ಲ್ ಮಾಡೋದಕ್ಕೆ, ಸೊ ಅಂತಹ ಒಂದು ಯಂತ್ರಗಳಿಗೂ ಕೂಡ ಇವರು ಸಬ್ಸಿಡಿಯನ್ನ ಕೊಡ್ತಾರೆ. ಹಾಗೆ ಸ್ಪ್ರೇಗಳು ಬರ್ತಾವಲ್ಲ, ನೀವು ಇವಾಗ ಕೀಟನಾಶಕಗಳನ್ನ ಸ್ಪ್ರೇ ಮಾಡಬೇಕು, ಅದಕ್ಕೆ ಸ್ಪೇರ್ ಅಂತ ಎಲ್ಲ ಬರ್ತಾವಲ್ಲ, ಸೊ ಅದಕ್ಕೂ ಕೂಡ ಸಬ್ಸಿಡಿ ಕೊಡ್ತಾರೆ. ನೆಕ್ಸ್ಟ್ ಟಾರ್ಪಲ್ ಯೂಸ್ ಮಾಡೋದಕ್ಕೆ, ನೀವು ಟಾರ್ಪಲ್ ಬೇಕು ಅಂದ್ರೆ ಅದಕ್ಕೂ ಕೂಡ ಸಬ್ಸಿಡಿಯನ್ನ ಕೊಡ್ತಾರೆ. ಸೊ ಇದಿಷ್ಟು ಎಲ್ಲ ಕೃಷಿ ಯೋಜನೆಯ ಸಹಾಯಧನ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಇದು ಎಷ್ಟು ಜನ ಕೊಡ್ತಾರೆ ಅಂತ ನಾವು ನೋಡೋದಾದ್ರೆ, 2,70,000 ಜನರಿಗೆ ಈ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ. 2,70,000 ಜನರಿಗೆ ಈ ಒಂದು ಅರ್ಜಿನ ಹಾಕೊಂಡು ನೀವು ಇದನ್ನ ತೆಗೆದುಕೊಳ್ಬಹುದು. ಸೊ ಅರ್ಜಿ ನೀವು ಹೇಗೆ ಹಾಕೊಳ್ಬೇಕು, ಎಲ್ಲಿ ಹಾಕ್ಬೇಕು ಅಂತ ನೋಡೋದಾದ್ರೆ, ನಿಮ್ಮ ಹತ್ತಿರದ ಕೃಷಿ ಒಂದು ಇಲಾಖೆ ಇರುತ್ತಲ್ಲ, ಸೊ ಅಲ್ಲಿ ನೀವು ಕೊಡ್ಬೋದು. ಅಥವಾ ರೈತ ಸಂಪರ್ಕ ಕೇಂದ್ರ ಅಂತ ಏನಿರ್ತವೆ, ಸೊ ಅಲ್ಲಿ ನೀವು ಹೋಗಿ ಅರ್ಜಿನ ಹಾಕ್ಬೇಕಾಗಿರ್ತದೆ. ಅರ್ಜಿಯಲ್ಲಿ ಏನ್ ಹಾಕ್ಬೇಕಂದ್ರೆ, ನಿಮ್ಗೆ ಒಂದು ಫಾರಂ ಅನ್ನ ಕೊಡ್ತಾರೆ. ಆ ಫಾರಂ ಅನ್ನ ನೀಟಾಗಿ ಫಿಲ್ ಮಾಡಿದ ನಂತರ ದಾಖಲಾತಿಯನ್ನ ಸಲ್ಲಿಸಬೇಕು, ಅವರಿಗೆ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿದ ನಂತರದಲ್ಲಿ ಅಧಿಕಾರಿಗಳು ನಿಮ್ಮ ಹೊಲಕ್ಕೆ ಇನ್ಸ್ಪೆಕ್ಷನ್ ಮಾಡೋದಕ್ಕೆ ಬರ್ತಾರೆ. ಅದನ್ನ ಇನ್ಸ್ಪೆಕ್ಷನ್ ಎಲ್ಲ ಮಾಡಿ ಅದೆಲ್ಲ ಕರೆಕ್ಟ್ ಇದೆ ಅಂತ ಅಂದ್ರೆ ಅವರು ಸಹಾಯಧನಕ್ಕೆ ಬಿಡುಗಡೆಯನ್ನ ಮಾಡ್ತಾರೆ. ಇದನ್ನ ಯಾರ್ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂದ್ರೆ, ನೀವು ಕೃಷಿಕರಾಗಿದ್ರೆ ಸಾಕು ಈ ಒಂದು ಸಬ್ಸಿಡಿಯನ್ನ ತೆಗೆದುಕೊಳ್ಬಹುದಾಗಿದೆ. ಫಸ್ಟ್ ಯಾರು ಅರ್ಜಿನ ಹಾಕ್ತೀರಾ, ಸೊ ಅಂತವರಿಗೆ ಅರ್ಜಿ ಬರುತ್ತದೆ. ಟೋಟಲ್ ಆಗಿ
2,70,000 ಕೃಷಿಯವರಿಗೆ ಕೊಡ್ತಾರೆ. ಕೃಷಿ ರೈತರಿಗೋಸ್ಕರನೇ ಕೊಡ್ತಕ್ಕಂಥದ್ದು. ಇದಕ್ಕೆ ಬೇಕಾಗಿರುವಂತ ಅಗತ್ಯ ದಾಖಲಾತಿಗಳು ಅಂದ್ರೆ ಡಾಕ್ಯುಮೆಂಟ್ಸ್ ಏನ್ ಬೇಕು ಅಂತ ನೋಡಿದ್ರೆ ಆಧಾರ್ ಕಾರ್ಡ್ ಬೇಕು, RTC ಬೇಕು ಅಂದ್ರೆ ಪಾಣಿ ಇರುತ್ತಲ್ಲ ನಿಮ್ ಜಮೀನಿಗೆ ಅದು ಇರಬೇಕಾಗಿರುತ್ತೆ. ನೆಕ್ಸ್ಟ್ ಜಾತಿ ಪ್ರಮಾಣ ಪತ್ರ, ನೀವೇನಾದ್ರೂ SC ST ಆಗಿದ್ರೆ ನಿಮ್ಮ ಜಾತಿ ಪ್ರಮಾಣ ಪತ್ರವನ್ನ ಸಲ್ಲಿಸಬೇಕು. ಸಲ್ಲಿಸಿದ್ರೆ ನಿಮ್ಗೆ 90% ನಿಮ್ಗೆ ಡಿಸ್ಕೌಂಟ್ ಆಗಿ ನಿಮ್ಗೆ ಸಿಗುತ್ತದೆ. ಸೊ ನಾನು ಅವಾಗ ಹೇಳಿದ್ನಲ್ಲ 1 ಲಕ್ಷ ಇದ್ರೆ 10,000 ಮಾತ್ರ ಕಟ್ಟಬೇಕು, 90,000 ನಿಮ್ಗೆ ಸಬ್ಸಿಡಿ ಆಗುತ್ತದೆ. ನೀವೇನಾದ್ರೂ SC ST ಕ್ಯಾಂಡಿಡೇಟ್ಸ್ ಆಗಿದ್ರೆ ಸೊ ನೀವು ಒಂದು 3 ಲಕ್ಷದ ಯಾವ್ದಾದ್ರು ಒಂದು ಚಿಕ್ಕದು ಟ್ರ್ಯಾಕ್ಟರ್ ತೆಗೆದುಕೊಳ್ಬೇಕು ಅಂದ್ರೆ ನೀವು 30,000 ಕಟ್ಟಿದ್ರೆ ಸಾಕು, 2,70,000 ಸಬ್ಸಿಡಿ ಆಗಿ ಹೋಗುತ್ತದೆ. ಸೊ ಇದೆಲ್ಲ ಬೇಕಾಗಿರ್ತದೆ. ನೆಕ್ಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗಿರ್ತದೆ, ಹಾಗೆ ನಿಮ್ಮ ಮೊಬೈಲ್ ನಂಬರ್ ಕೂಡ ಬೇಕಾಗಿರ್ತದೆ. ಆಧಾರ್ ಕಾರ್ಡ್ ಅಲ್ಲಿ ಏನ್ ನಂಬರ್ ಇರುತ್ತೋ ಆ ಒಂದು ನಂಬರ್ ಇರಬೇಕು, ಅದಕ್ಕೆ OTP ಆ ತರ ಒಂದು ಆಪ್ಷನ್ಸ್ ಎಲ್ಲ ಇರುತ್ತೆ. ಅದನ್ನೆಲ್ಲ ಸರ್ಕಾರದವರು ಹೇಳ್ತಾರೆ. ಕೃಷಿ ಇಲಾಖೆ ಅಥವಾ ರೈತ ಸಂಪರ್ಕ ಕೇಂದ್ರ ಏನಿದೆ ಅಲ್ಲಿ ಹೋಗಿ ನೀವು ಅರ್ಜಿನ ಸಲ್ಲಿಸಿದ್ರೆ ಅವರೇ ನಿಮ್ಗೆ ಎಕ್ಸ್ಪ್ಲೈನ್ ಅನ್ನ ಮಾಡ್ತಾರೆ. ಸೊ ಯಾವಾಗ ಮಾಡಬೇಕು, ಎಷ್ಟು ಮಾಡಬೇಕು, ಸೊ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಅನ್ನ ಹೆಚ್ಚಿನದಾಗಿ ಅವರು ಕೊಡ್ತಾರೆ. ಇದರಲ್ಲ ಸ್ನೇಹಿತರೆ, ನಿಮ್ಗೇನಾದ್ರೂ ಈ ತರ ಇನ್ಫಾರ್ಮೇಶನ್ಗಳು ಬೇಕು ಅಂದ್ರೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ನಿಮ್ಗೆ ಪ್ರತಿನಿತ್ಯ ಈ ತರ ವಿಡಿಯೋಸ್ ಅನ್ನ ತೆಗೆದುಕೊಂಡು ಬರ್ತೇವೆ. ಈ ಒಂದು ಯೋಜನೆ ಏನಿದೆ ಇದಕ್ಕೆ ಯಾವುದೇ ರೀತಿಯ ಹಣನ ಕಟ್ಟುವಂತಿಲ್ಲ. ಇದು ಸಂಪೂರ್ಣವಾಗಿ ನಡೆಯುವಂತ ಪ್ರೋಸೆಸ್ ಆಗಿರ್ತದೆ. ಯಾವುದೇ ಕಾರಣಕ್ಕೂ ಹಣನ ಕಟ್ಟುವಂತಿಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.